ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ದಿಸ್ ಇಸ್ ನೂರ್ ಫ್ರಮ್ ನೂರ್ ಕಾರ್ಕೆ ಟಿಪ್ಟೂರ್. ಇನ್ನೋವಾ ಫೈನಲಿ ರೆಡಿ ಇದೆ. ತುಂಬಾ ಖುಷಿ ಇದೆ ಗಾಡಿನಲ್ಲಿ ಕೆಲಸ ಮಾಡಿದ್ದು. ಈ ಗಾಡಿ ನಿಮ್ಗೆಲ್ಲ ಗೊತ್ತಿದೆ, ನಾನಿದು ಒಂದು ಶಾರ್ಟ್ ವಿಡಿಯೋನಲ್ಲಿ ತೋರಿಸಿದ್ದೆ. ಕಮಿಂಗ್ ಸೂನ್ ಅಂತ ಒಂದು ಈ ವಿಡಿಯೋನ ತೋರಿಸಿದ್ದೆ, ನೀವು ಚೆಕ್ ಮಾಡಿ ಗಾಡಿನ. ಇದು 1.5-2 ತಿಂಗಳಾಗಿದೆ ಗಾಡಿ ಬಂದು. ಫೈನಲಿ ಈ ಗಾಡಿ ನಮಗೆ ಡೆಲಿವರಿಗೆ ರೆಡಿ ಇದೆ. ಲೆಕ್ಸಸ್ಗೆ ಕನ್ವರ್ಷನ್ ಆಗಿದೆ, ಟೈಪ್ 3 ಇಂದ ಟೈಪ್ 4ಗೆ ಕನ್ವರ್ಷನ್ ಆಗಿದೆ, ಜಿ ಇಂದ ವಿಗೆ ಕನ್ವರ್ಷನ್ ಆಗಿದೆ. ನಾನು ಈ ಗಾಡಿದು ಪೂರ್ತಿ ವಿಡಿಯೋಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ, ಏನೆಲ್ಲ ರಿಸಲ್ಟ್ಸ್ ಬಂದಿದೆ, ಏನೆಲ್ಲ ನಾವು ಚೇಂಜಸ್ ಮಾಡಿದೀವಿ ಈ ಗಾಡಿನಲ್ಲಿ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಹೆಡ್ಲೈಟ್ ಆನ್ ಮಾಡಪ್ಪ. ಲೋ ಬೀಮ್, ಹೈ ಬೀಮ್, ಅದಾಟ್ ಲೈಟ್ ಆನ್ ಮಾಡಿ. ಸ್ನೇಹಿತರೆ ನೋಡಿ, ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಇದರಲ್ಲಿ ನಿಮಗೆ DRL ಬರುತ್ತೆ. ಪ್ರೊಜೆಕ್ಟ್ ಒಳಗಡೆ ನಾವು LED ಬಲ್ಬ್ಸ್ನ ಫಿಟ್ ಮಾಡಿದ್ದೀವಿ. LED ಹಾಕ್ಬೋದು, HDನಾದರೂ ಹಾಕ್ಬೋದು, ನೋ ಪ್ರಾಬ್ಲಮ್. ಈ ಥರ ಹೆಡ್ ಲ್ಯಾಂಪ್ಸ್ ಇದು ಫಿನಿಶಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಲೆಕ್ಸಸ್ ಕಿಟ್ ಅಂದರೆ ಈ ಥರ ಒಂದು ಕಂಪ್ಲೀಟ್ ಕಿಟ್ ಬರುತ್ತೆ. ಈ ಕಿಟ್ಟಲ್ಲಿ ನಿಮಗೆ ಬಂಪರ್ ಆಗ್ಬೋದು, ಈ ಕ್ರೋಮ್ಸ್ ಏನಿದೆ ಇದೆಲ್ಲ ಏನು ಎಕ್ಸ್ಟ್ರಾ ಏನು ಫಿಟ್ ಆಗಿರೋದಲ್ಲ, ಬಂಪರಲ್ಲೇ ಇನ್ಬಿಲ್ಡ್ ಬರೋವಂಥದ್ದು. ಈ ಬಾನೆಟಲ್ಲಿ ಏನು ಲಿಪ್ ಇದೆ, ಈ ಲಿಪ್ ಕೂಡ ಇದರಲ್ಲೇ ಬರೋವಂಥದ್ದು. ಯಾಕಂದರೆ ಬೇರೆ ಯಾವುದು ಲಿಪ್ಪು ಇದಕ್ಕೆ ಮ್ಯಾಚ್ ಆಗಲ್ಲ. ನೀವು ಇದ್ರದ್ದು ಪಾರ್ಕಿಂಗ್ ನೋಡ್ಬೋದು, ತುಂಬ ಅದ್ಭುತವಾಗಿ ಕಾಣುತ್ತೆ. ಪಾರ್ಕಿಂಗ್ ಆನ್ ಮಾಡಪ್ಪ. ಅದಾಟ್ ಆಫ್ ಮಾಡಿ. ನೋಡಿ, ಪಾರ್ಕಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿನಲ್ಲಿ. ಬರಪ್ಪ ಈ ಕಡೆ. ಇದು ಅಲಾಯ್ಸ್ ಬಂದ್ಬಿಟ್ಟು 17 ಸೈಜು. ಲೈಕ್ ನಿಮಗೆ ಫಾರ್ಚುನರಲ್ಲಿ ಆಗ್ಬೋದು, ಈ ಥರ ಹೆವಿ ವೆಹಿಕಲ್ಸಲ್ಲಿ ಸಿಗುತ್ತೆ. 17 ಸೈಜ್ದು ಅಲಾಯ್ಸ್ ಹಾಕಿದ್ದೀವಿ. ಟೈರ್ ಚೇಂಜ್ ಆಗಿದೆ ಕಂಪ್ಲೀಟಾಗಿ. ಮತ್ತು ಜಿ ಇಂದ ವಿಗೆ ಕನ್ವರ್ಷನ್ ಏನು ಅಂದರೆ, ಜಿನಲ್ಲಿ ನಿಮಗೆ ಇಂಡಿಕೇಟರ್ ಇಲ್ಲಿ ಬರುತ್ತೆ. ಜಿ ಇಂದ ವಿಗೆ ಆಗಬೇಕಂದ್ರೆ ವಿನಲ್ಲಿ ನಿಮಗೆ ಇಂಡಿಕೇಟರ್ ಸಿಗೋದು ಇಲ್ಲೇನೆ, ಇಲ್ಲಿ ನಿಮಗೆ ಬರಲ್ಲ. ಸೊ ಮಿರರ್ಸ್ ಎಲ್ಲ ಏನು ಮಾಡಿದ್ದೀವಿ ಅಂದರೆ, ನಿಮಗೆ ಇನೋವಾ ಕ್ರಿಸ್ಟಾದ ಹಾಕಿದ್ದೀವಿ. ಇದರಲ್ಲಿ ಟೈಪ್ 4ಅಲ್ಲಾದರೂ ಹಾಕ್ಕೋಬೋದು, ವಿತ್ ಇಂಡಿಕೇಟರ್, ವಿತೌಟ್ ಇಂಡಿಕೇಟರ್, ಯಾವ ಥರನೂ ಹಾಕ್ಬೋದು. ಇದು ಸ್ವಲ್ಪ ನಾವು ಡಿಫ್ರೆಂಟ್ ಆಗಿರಲಿ ಅಂತ ಇನೋವಾ ಕ್ರಿಸ್ಟಾದು ಇದಕ್ಕೆ ಇನ್ಸ್ಟಾಲ್ ಮಾಡಿದ್ದೀವಿ. ಹಾಗೆ ಇದೇನು ವಿಂಡೋ ಗಾರ್ನಿಷ್ ಬರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಡೋರ್ ವೈಸರ್ಸ್ ಇನ್ಸ್ಟಾಲ್ ಆಗಿದೆ, ಬಾಡಿ ಸ್ಟಿಕ್ಕರ್ ಹಾಕಿದ್ದೀವಿ. ಟೈಪ್ 4 ಏನು ಒರಿಜಿನಲ್ ಡೋರ್ ಪಟ್ಟಿ ಬರುತ್ತೆ, ಡೋರ್ ಗಾರ್ಡ್ ಅಂತ ಏನು ಹೇಳ್ತೀವಿ, ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಫುಟ್ ರೆಸ್ಟ್ ಅಂತ ಏನು ಹೇಳ್ತೀವಿ, ಅದು ಕೂಡ ಚೇಂಜ್ ಆಗಿದೆ. ಹಾಗೆ ನಿಮಗೆ ಬನ್ನಿ, ಮೇಲೆ ಏನಿದು ಕ್ಯಾರಿಯರ್ ಇದೆ, ಇದು ಕೂಡ ಹಾಕ್ಸಿರೋದೆ. ಸ್ಪಾಯ್ಲರ್ ಗಾಡಿನಲ್ಲೇ ಇತ್ತು. ಇದು ಟೈಲ್ ಲೈಟ್ಸು ಕೂಡ ಚೇಂಜ್ ಆಗಿರೋದು. ಇದು LED ಟೈಲ್ ಲೈಟ್ಸ್ ಬರುತ್ತೆ. ಬ್ರೇಕ್ ಆಫ್ ಮಾಡಪ್ಪ, ಬ್ರೇಕ್ ಬಿಡಪ್ಪ, ಬ್ರೇಕ್ ಬಿಡಿ, ಬ್ರೇಕ್ ಬಿಡಪ್ಪ ರಾಹುಲ. ಪಾರ್ಕಿಂಗ್ ಆನ್ ಮಾಡಪ್ಪ. ಪಾರ್ಕಿಂಗ್ ಇದು ಟೈಪ್ 3 ಇತ್ತು ಮುಂಚೆ. ಈ ಒಂದು ಡಿಕ್ಕಿದು ಏನಿದೆ ಲಿಪ್, ಇದು ಬಂದ್ಬಿಟ್ಟು ಟೈಪ್ 4ಅಲ್ಲಿ ಇದೇ ಥರ ಬರೋದು. ಇದು ಒರಿಜಿನಲ್ ಯಾವ ಥರ ಇರುತ್ತೆ ಅದೇ ಥರ ಇದನ್ನು ಮೇಂಟೈನ್ ಮಾಡಿದ್ದೀವಿ. ಸೊ ಈ ಬಂಪರಲ್ಲಿ ಕಸ್ಟಮರ್ ಡಿಮ್ಯಾಂಡ್ ಏನಿತ್ತು ಅಂದರೆ, ಈ ಶೇಪ್ನ ನೀವೇನಾದರೂ ಮಾಡಿ ಅಂತ ನಮಗೆ ತುಂಬ ಒತ್ತಾಯ ಮಾಡಿದ್ರಿಂದ ಇದೊಂದನ್ನು ನಾವು ಸ್ವಲ್ಪ ಖ್ಯಾತೆ ಮಾಡಿದ್ದೀವಿ. ಇದಾಗಿದೆ. ಇದು ಲೆಕ್ಸಸ್ ಕಿಟ್ಟಲ್ಲೇ ಬರ್ತದ್ದು. ಇದು ರೆಡಿ ಇದೆ. ನಂಬರ್ ಪ್ಲೇಟು ಜಸ್ಟ್ ಫಾರ್ ಟೈಮ್ ಬೀಯಿಂಗ್ INT ನಾವು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಈಗ HSRP ನಂಬರ್ ಪ್ಲೇಟು ಒಂದು ರೂಲ್ ಬಂದಿರೋದ್ರಿಂದ ಎಲ್ಲರೂ ಕೂಡ HSRP ನಂಬರ್ ಪ್ಲೇಟ್ ಹಾಕಿ. ಇದ್ರದ್ದು ಕೂಡ ಚೇಂಜ್ ಆಗ್ತಾ ಇದೆ. ಇದನ್ನು ಆಲ್ರೆಡಿ ಇವರು ಚೇಂಜ್ ಆಫ್ಗೆ ಕೊಟ್ಟಿದ್ದಾರೆ. ಬರಬೇಕು ನಂಬರ್ ಪ್ಲೇಟು, ವೇಟಿಂಗ್ ಇದೆ. ಬಂದಮೇಲೆ ಈ ನಂಬರ್ ಪ್ಲೇಟ್ ಕೂಡ ಚೇಂಜ್ ಆಗುತ್ತೆ. ಮೊನೋಗ್ರಾಮ್ಸ್ ಎಲ್ಲ ಏನಿದೆ ಆ್ಯಸ್ ಇಟ್ ವಾಸ್ ಇತ್ತು. ಇದು ಜಿ ಇತ್ತು, ವಿ ಮಾತ್ರ ಇದನ್ನು ಚೇಂಜ್ ಮಾಡಿದ್ವಿ. ಬನ್ನಿ, ಹಾಗೆ ಬನ್ನಿ. ಕೂಲಿಂಗ್ ಪೇಪರ್ ಇನ್ಸ್ಟಾಲ್ ಆಗಿದೆ. ಸೇಮ್ ಸೈಡ್ ವಾಲ್ ಏನು ಬರುತ್ತೆ ಲೆಫ್ಟ್ ರೈಟ್ ಸೇಮ್ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮ್ಯಾಗ್ವಿಲ್ ಎಲ್ಲ ನೋಡಿದ್ರಿ, ಟೈರ್ಸ್ ಎಲ್ಲ ನೋಡಿದ್ರಿ. ಇನ್ನು ನಿಮಗೆ ಒಳಗಡೆ ಸ್ನೇಹಿತರೆ ನೀವು ನೋಡ್ಬೋದು, ಸೀಟ್ ಕವರ್ಸ್ ಎಲ್ಲ ಇದು ಚೇಂಜ್ ಆಗಿದೆ. ಒಂದು ಡೈಮಂಡ್ ಕಟಿಂಗ್ ಅಂತ ಏನೊಂದು ಶೇಪ್ ಹೇಳ್ತೀವಿ, ಆ ಶೇಪಲ್ಲಿ ಸಿಂಗಲ್ ಕಲರ್ನ ಮೇಂಟೈನ್ ಮಾಡಿ, ಡಬಲ್ ಸ್ಟಿಚ್ನ ಮೇಂಟೈನ್ ಮಾಡಿ ಸೀಟ್ ಕವರ್ಸ್ ಮಾಡಿದ್ದೀನಿ. ಆಮ್ರೆಸ್ಟ್ ಕೂಡ ಸೇಮ್ ಕಲರ್ ಮೇಂಟೈನ್ ಆಗಿದೆ. ಡೋರ್ ಪ್ಯಾಡ್ಸಲ್ಲಿ ಕೂಡ ಲೆದರ್ ಅದೇ ರೀತಿ ಆಗಿದೆ. ಮತ್ತು ಇದು ಸ್ಟೇರಿಂಗ್ ಬಂದು ಇನೋವಾ ಕ್ರಿಸ್ಟಾದು. ಇದರಲ್ಲಿ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಎಲ್ಲ ನಾನು ಜಿನಲ್ಲಿ ಇದ್ಯಾವುದು ಆಪ್ಷನ್ಸ್ ಇರಲ್ಲ. ಮೀಡಿಯಾ ಕಂಟ್ರೋಲ್ಸ್ ಎಲ್ಲ ಬರೋ ಹಾಗೆ ಮ್ಯೂಸಿಕ್ ಸಿಸ್ಟಮ್ನ ಹೊಸದು ಇನ್ಸ್ಟಾಲ್ ಮಾಡಿ ಅದ್ರ ಜೊತೆಯಲ್ಲಿ
ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾ ವಿತ್ ರೆಕಾರ್ಡಿಂಗ್ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಒಳಗಡೆ ಕೂಡ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿದೆ. ವಿಂಡ್ಶೀಲ್ಡ್ ಕೂಡ ಚೇಂಜ್ ಆಗಿರೋದು ಇದು. ಮಿರರ್ಸ್ ಬಂದ್ಬಿಟ್ಟು ಇನೋವಾ ಕ್ರಿಸ್ಟಾ. ಇದರಲ್ಲಿ ನಿಮಗೆ ನೋಡಿ, ಇದು ಸಬ್ ಮಿರರ್ ಏನಿದೆ ಇದು ಕೂಡ ಆಟೋ ರೊಟೇಟ್ ಆಗುತ್ತೆ. ಫೋಲ್ಡಿಂಗ್ ಕೂಡ ಆಟೋ ಫೋಲ್ಡಿಂಗ್ ಇರುತ್ತೆ. ಇಂಡಿಕೇಟರ್ ಇರುತ್ತೆ. ಕೆಳಗಡೆ ಒಂದು ನಿಮಗೆ ಒಂದು ಲೈಟ್ ಸಿಗುತ್ತೆ. ಗಾಡಿ ಲಾಕ್ ಮಾಡಿದಾಗ ಮಿರರ್ಸ್ ಏನಿದೆ ಕ್ಲೋಸ್ ಆಗುತ್ತೆ, ಅನ್ಲಾಕ್ ಮಾಡಿದಾಗ ಓಪನ್ ಆಗುತ್ತೆ. ಅಂದರೆ ಇನೋವಾ ಕ್ರಿಸ್ಟಾ ಝೆಡ್ ವೇರಿಯಂಟಲ್ಲಿ ಏನು ಬರುತ್ತೆ ಆ ಒಂದು ಮಿರರ್ಸ್ನ ನಾನು ಇದಕ್ಕೆ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಓವರಾಲ್ ಗಾಡಿ ತುಂಬ ಅದ್ಭುತವಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ನೋಡ್ಬೋದು ಗಾಡಿ ಬ್ಯಾಕ್ ಶೇಪ್ ಆಗ್ಬೋದು, ಬ್ಯಾಕ್ ಶೇಪ್ ತುಂಬ ಚೆನ್ನಾಗಿದೆ. ಈ ಬಂಪರಲ್ಲಿ ಏನು ಕೆಲಸ ಆಗಿದೆ, ಈ ಸೈಡಲ್ಲಿ ಏನೋ ಒಂದು ಸ್ಕರ್ಟಿಂಗ್ ಟೈಪ್ ಒಂದು ಮಾಡಿರೋದು. ಸ್ನೇಹಿತರೆ, ಇವರು ಅರುಣ್ ಅಂತ ಗಾಡಿ ಓನರು, ತುಂಬ ಮುದ್ದಾದ ಮನುಷ್ಯ, ಲವ್ಲಿ ಲವ್ಲಿ ಬಾಯ್. ಕೇಕ್ ಕಟ್ ಮಾಡಿ. ತುಂಬ ಖುಷಿಯಿಂದ ಗಾಡಿ ತೊಗೊಂಡಿದ್ದಾರೆ, ಒಳ್ಳೇದಾಗಲಿ. ಹ್ಯಾಪಿ ದೇವರು ಒಳ್ಳೇದ್ ಮಾಡಿ. ಏನ್ರಿ ಅದು ಡೈಲಾಗು? ಏನಂತೀರಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರಾ?